ಬಂದೇನ ಬಂದೇನ ಸರಿ ಮಾವ, ನೀ ಎದಕ್ ಕಟ್ ಬಂದಿ? ಏನ್ ಮಾಡಕತ್ತಿ ನೀನು? ಜಗಳ ಮಾಡಕ ಏನ್ ಹೊಡೆದು ಏನ್ ಮಾಡ್ಬೇಕಂತ ಮಾಡಿ ಬಾಯಿ ಮುಚ್ಕೊಂಡಿರು ಒಂದ್ ಸ್ವಲ್ಪ. ಮಾವ ನಿಂಗ ಅದೆಲ್ಲ ಗೊತ್ತಾಗಲ್ಲ ಮಾವ, ಸ್ವಲ್ಪ ಸುಮ್ಮನೆ ಬಿಡು ಮಾವ. ನೀನು ಏನ ಎಷ್ಟು ಇರ್ಬೇಕು ಇವ್ ಮುಕ್ಕಳಾಗ ಇವಂಗ. ನನ್ನ ತಂಗಿ ತಲಿ ಕೆಡಿಸಿ ಇಲ್ಲ ಬಾರ್ದಕ್ಕಿ ತಲ್ಯಾಗ ತುಂಬಿ. ಸಮಾಧಾನ ಸಮಾಧಾನ. ಯಾಕ ಹಂಗ್ಯಾಕ್ ಮಾಡ್ತೀವಿ ಮರೆ? ಸ್ವಲ್ಪ ತಡಿ, ಸಮಾಧಾನ ಮಾತಾಡೋಣ. ಅಣ್ಣ ಹಿಂಗೆಲ್ಲ ಮಾಡಬೇಡ. ಸರ್ ನಿಮ್ ಸಿಟ್ಟು ನನ್ಗೆ ಅರ್ಥ ಆಕೈತಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡ್ರಿ. ಅಲ್ಲ ಸಾಹೇಬ್ರೆ, ಆಕಿ ವಯಸ್ಸಿಗೂ ನಿಮ್ಮ ವಯಸ್ಸಿಗೂ ಏನಿಲ್ಲ ಅಂದ್ರೆ ಒಂದು 10-12 ವರ್ಷ ಫರ್ಕ್ ಆಕತ್ತ ಏನಪ್ಪ. ಅಲ್ಲ ಹೆಂಗದು ಅಂತ ಅಲ್ಲ, ನಾ ಅನ್ನೋದಾದ್ರೆ ಒಂದೊಂದ್ಸಲ ಈ ಪ್ರೀತಿ ಪ್ರೇಮಕ್ಕೆ ವಯಸ್ಸು ಮುಖ್ಯ ಅಲ್ಲ ಅಂತೀನಿ ನಾನು. ಹರೇದ್ ಹುಡುಗ ಪ್ರೀತಿ ಪ್ರೇಮ ಅಂತ ಹರೇದ್ 16 ವರ್ಷದ ಹುಡುಗ ಹಾಳಾದ ಹಲ್ಕಟಪಾಡಿ ಎಲ್ಲಿದ್ ಬಂದ ಏನ ಬಾಂಡ್ಲಿ ಊರ್ ಬಾಂಡ್ಲಿ ತಲ್ಯಾಗ ದುರ್ಬಿನ್ ಹಾಕಿ ಕುಡಿಕಿದ್ರೆ ಒಂದು ಹುಟ್ಟು ಹೂದ್ ಕೂಲ್ ಸಿಗಂಗಿಲ್ಲ. ಇವ ಪ್ರೀತಿ ಪ್ರೇಮ ಪ್ರಣಯ ಅಂತ ಮಾತಾಡ್ತಾನೆ ಇವ. ಅಲ್ಲ ಇದು ನಮ್ಮ ಜ್ಯೋತಿಗೆ ಏನಾಗಿದ್ದಿತ್ತು ಅಂತೀನಿ ನಾನು. ಇಲ್ಲ ಏನೋ ಮಾಡಿಸಿ ತಲೆ ತಿಕ್ಕಿರೋದೇ ಸೈ ಇವನು, ಅದಕ್ಕೆ ಅವನೇ ಬೇಕು ಅಂತ ಅದಾಳ. ಮಾಟ ಮರಡಿ ಏನಾರ ಆಗೈತ ಹುಡುಗಿ ಮೇಲೆ, ಏನೊಂದು ಗೊತ್ತಾಗಲ್ತಲ್ಲ. ಪ್ರೀತಿ ಪ್ರೇಮ ಅಂತ ಮಾತಾಡ್ತಿರಲ್ರಿ, ಪ್ರೀತಿ ಪ್ರೇಮ ಅಂತ ಮಾತಾಡಕ್ ಏನ್ ಸಣ್ಣ ಹುಡುಗ್ರ ನೀವು? ಆಗ ವಯಸ್ಸಾಗಿ ಇಷ್ಟೊತ್ತಿಗೆ ಮಕ್ಳು ಎದಿಗುದ್ದ ಬೆಳೆದ್ ನಿಂತಿರ್ತಿದ್ರು. ಹೋಗಿ ಹೋಗಿ ನಮ್ಮ ತಂಗಿಗೆ ನೋಡ್ರಿ, ನಮ್ಮ ತಂಗಿ ನಿಮ್ಗೆ ಕೊಟ್ಟು ಮದುವೆ ಮಾಡಕ್ ನಮ್ಗೆ ಇಷ್ಟನೇ ಇಲ್ಲ ಸರ್. ನೀವು ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ನೀವಿಂದ ನೀವಾಗೆ ನನಗೆ ನಿಮ್ಮ ತಂಗಿ ಬೇಡ ಅಂತ ಆಕಿಗೂ ಒಂದ್ ಸ್ವಲ್ಪ 4 ಮಾತು ಹೇಳಿ ಎದ್ದು ಹೋಗ್ಬಿಡ್ರಿ ಇಲ್ಲಿಂದ. ಅಲ್ಲ ನಿಜವಾಗ್ಲೂ ನಂಗೆ ಜ್ಯೋತಿ ಅಂದ್ರೆ ಬಹಳ ಇಷ್ಟ. ಈಗ ನೀವು ಹೇಳ್ತಾ ಇದ್ದೀರಿ ಇಷ್ಟ ಇಲ್ಲ ಅಂತ ಹೇಳು ಅಂತ. ಈಗ ನಾನು ಮನಸ್ಸಿಂದ ನಂಗೆ ಇಷ್ಟ ಇಲ್ಲ ಜ್ಯೋತಿ ಅಂತ ಅಂದ್ರೆ ಅದು ಹೆಂಗಿರ್ತದೆ ಹೇಳ್ರಿ ನೋಡೋಣ. ಜ್ಯೋತಿನ ನಾನು ನಿಜವಾಗ್ಲೂ ಬಹಳ ಪ್ರೀತಿಸ್ತೀನಿ. ಆಕಿನ ರಾಣಿ ಗತೆ ನೋಡ್ಕೋತೀನಿ. ಆಕಿಗೆ ಒಂದು ಚೂರು ಏನು ಬೇಜಾರಾಗ್ಲಾರ್ದಂಗೆ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಅದ್ರ ಬಗ್ಗೆ ಏನು ವಿಚಾರನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಕೊಟ್ಟು ಮದುವೆ ಮಾಡ್ರಿ. ನೋಡ್ರಿ ಬೇಕಾರೆ ನಿಮ್ಮ ತಂಗಿಗೆ ಏನಾರ ಸ್ವಲ್ಪ ಬೇಜಾರಾದರೂ ನೀವು ನನ್ನ ಕೊಳಪಟ್ಟಿ ಹಿಡಿದು ಕೇಳ್ರಿ, ಅದ್ರಾಗ ಏನೈತಿ. ಆದ್ರೆ ನನ್ನ ಆಕಿನ ದೂರ ಮಾಡಕ್ಕೆ ಹೋಗ್ಬೇಡ್ರಿ. ಲೈಲಾ ಮಜ್ನು ದೂರ ಮಾಡಕ್ಕೆ ಹೋಗ್ಬಾರ್ದಂತ ದೂರ. ಅಯ್ಯೋ 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 ನಮ್ಮದಕ್ಕೆ ಏನಾಗಿದ್ದಿತ್ತವ. ಈ ಹಲ್ಕಟ್ಬಾಡನ್ನ ಈ ನಮ್ನಿ ಹಚ್ಕೊಂಡತ್ತಲ್ಲ ಇದು. ಏನು ಹೇಳೋದು ಇದಕ್ಕೆ? ಛೇ ನೋಡ್ರಿ, ಇದು ನನ್ ನಿಜವಾಗ್ಲೂ ಈಗ ನೋಡ್ರಿಪ್ಪ, ನಮ್ಮ ಮಗಳು ವಾರ್ಗಿ ಅದ್ರದ್ದು ಮದ್ವಿದ್ ಏನಾರ ಮಾತಾಡ್ಬೋದು. ಆಕಿ ಎಂದೂ ತಪ್ಪಾಗಿ ನಮ್ಮ ಕೂಟ ಎಂದೂ ನಡ್ಕೊಳ್ಳಾರ್ದಕ್ಕಿ, ಆಕಿ ಏನ ನಾವು ಹೇಳಿದ್ರು ಕೇಳ್ತಿದ್ದಕ್ಕಿ ಈಗ ನಿಮ್ಮನ್ನ ಮದುವೆ ಅಕ್ಕನಿ ಅಂತ ನಿಂತು ಬಿಟ್ಟಾಳ. ಏನ್ ಹೇಳಿದ್ರು ಕೇಳೋ ಲೆಕ್ಕಕ್ಕೆ ಇಲ್ಲಕ್ಕಿ. ಅದು ಯಾಕೋ ಏನೋ ದೇವ್ರಿಗೆ ಗೊತ್ತು. ಅಪ್ಪ ಇವ್ರ ಮದುವೆ ಆದ್ರೆ ಚಲೋ ಇರ್ತೇನಂತ ನಂಗೆ ಅನ್ಸತಿ. ಸಾಲದಕ್ಕೆ ಅಪ್ಪ ಈಗ ನಾನು ಆಯ್ಕೆ ಮಾಡ್ಕೊಂಡು ಜೀವನ ಅಂತೂ ಚಲೋ ಇರಲಿಲ್ಲ. ಹೋಗಲಿ, ಇವರು ನನ್ನ ಇಷ್ಟಪಡಾಕತ್ತಾರ, ಇವರು ನಾವು ಒಟ್ಟಾದ್ರ ಚಲೋ ಇರ್ತೇವೇನ ಅಂತ. ಬೇಡ ಅನ್ಬೇಡ್ರಿಪ್ಪ, ಮದುವೆ ಮಾಡ್ರಿ. ಮಾವರ ಅಂತ ಕರಿಬೋದಲ್ಲ? ಯಾ ಸೀಮೆ ಮಾವ? ಸರಿ ಆತ್ ಸರಿ, ನಾ ಹೇಳ್ತೇನಲ್ಲ, ನಮ್ಮ ಮನ್ಯಾಗ ನಮ್ಮೂ ಇಲ್ರಿ, ನಮ್ಮಪ್ಪ ಇಲ್ರಿ, ನನಗೆ ಯಾ ಆಗ್ತಂಗೆ ಇಲ್ರಿ. ದೊಡ್ಡ ಮನಿ ಐತ್ರಿ, ಬೇಕಾದಷ್ಟು ಆಸ್ತಿ ಐತಿ, ಅಡ್ಡಾಡಕ್ಕೆ ಚಲೋ ಕಾರ್ ಐತಿ, ಕೈ ತುಂಬ ರೊಕ್ಕ ಐತಿ. ನೀವೇನೂ ತೆರಿಗೆ ಕೆಡಿಸ್ಕೋಬೇಡ್ರಿ, ಮದ್ವೆ ಮಾಡ್ಕೊಡ್ರಿ. ಆಕಿನ ಹೆಂಗೆ ನೋಡ್ಕೊತೀನಿ ನೀವು ಆಮೇಲೆ ಹೇಳ್ರಿ ನನಗೆ. ನಾ ಸಾಯಕ್ಕಿಂತ ಮುಂಚೆ ನಾ ಇರುವಷ್ಟು ದಿನಾನು ಚಲೋ ಇರ್ಬೇಕನ್ನೋ ಆಸೆ ಐತಿ. ಒಳ್ಳೆ ಹುಡುಗಿದಾಳ, ನನ್ನ ವಂಶಕ್ಕೊಂದು ಆಧಾರ ಆಗಲಿ. ಮದ್ವೆ ಮಾಡ್ಕೊಂಡು ನಾನು 4 ಮಂದಿ ಹಂಗೆ ಗಂಡ ನಾನು ಆಕಿ ಹೆಂಡತಿ ಮಕ್ಕಳು ಅಂತ ಜೀವನ ಮಾಡ್ಬೇಕನ್ನೋ ಆಸೆ ಐತಿ. ನೋಡ್ರಿ ನಿಮ್ಮ ಇಷ್ಟ, ಇದ್ರ ಮೇಲೆ ನಾ ಏನು ಹೇಳಲ್ಲ. ಆಯ್ತು ಆದರೆ ಜೋರ್ದಾರ್ ಮದ್ವೆ ಏನು ಬೇಡ, ಯಾಕಂದ್ರೆ ಮೊದಲು ಆಡ್ಕೊಳ್ಳೋ ಮಂದಿ ಭಾಳ. ನಾ ಅಂತ ಅನ್ನೋದಾದ್ರೆ ಭಾಳ ಸಂಕ್ಷಿಪ್ತವಾಗಿ ಒಂದು ರಿಜಿಸ್ಟ್ರ್ ಆಫೀಸ್ನ್ಯಾಗ ಮದ್ವೆ ಮುಗಿಸಿ ಇಲ್ಲಿ ಮನೆ ಕಡೆ ಕರ್ಕೊಂಬಂದು 4 ಅಕ್ಕಿ ಕಾಳು ಹಾಕಿ ಒಂದು 4 ಮಂದಿ ಕರೆದು ಊಟ ಮಾಡಿಸಿ ಮುಗಿಸ್ಬಿಡ್ತೇವೆ ನೋಡ್ರಿ. ಹಂಗೆ ಮಾಡೋಣ. ಯಾಕಂದ್ರೆ ಜೋರ್ದಾರ್ ಕರೆದು ಮಾಡಕ್ಕೆ ಇನ್ನೂ ಪಾಪ ನಮ್ಮ ಜ್ಯೋತಿ ಗಂಡು ತೀರ್ಕೊಂಡು ಭಾಳ ದಿನಾನೂ ಆಗಿಲ್ಲ. ಈಗ ಇಂಥ ಟೈಮ್ನಾಗ ಇವ್ರು ಇದನ್ನು ಮಾಡಕತ್ತಾರ ನೋಡಂತ ಮಂದಿ ಆಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೇಕಾದ್ರೆ ನಾಳೆ ಮಕ್ಕಳು ಮರಿಯಾಗಿಂದ ಅವು ಮಕ್ಕಳದು ಫಂಕ್ಷನ್ ಏನಾರ ಜೋರಾಗಿ ಮಾಡಿದ್ರಾತು. ಏನಂತೀರಿ? ಹಂಗಾರೆ ಈ ಶ್ರಾವಣ ಭಾಳ ಚಲೋ ಐತ್ರಿ. ಈಗ 13 ತಾರೀಕಿಂದ ಅತ್ತಾಗೆಲ್ಲ ರಾಜಯೋಗನ ಐತಿ. ನೀವು ಅನ್ನೋದಾದ್ರೆ ಎಲ್ಲ ವ್ಯವಸ್ಥೆ ನಾ ಮಾಡ್ತೇನೆ, ಬರೀ ಜ್ಯೋತಿ ಕರ್ಕೊಂಬಂದ್ರೆ ಸಾಕು ನೀವು ಅಷ್ಟೇ. ನೀವೇನಂತೀರಿ ಅಕ್ಕಾರ? ಅನ್ನಕ್ಕೆ ಏನೈತಪ್ಪ, ನನಗೆ ಮಾತೇ ಬೇಡ ಅಂತ ನಿಂತ್ಬಿಟ್ಟಿನಿ. ಇಲ್ಲಿ ಮಾತಾಡಕ ಮನ್ಸಿಲ್ಲ ನನಗೆ. ಹಂಗೆ ಅನ್ಕೋಬೇಡ್ರಿ, ನಿಮ್ಮ ಮಗಳನ್ನ ಚಲೋ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನನ್ನ ಮಗಳಿಗೆ ಏನಾರ ಸ್ವಲ್ಪ ತೊಂದರೆ ಆದರೂ ನಾ ಸುಮ್ಮನಿರಂಗಿಲ್ಲ. ಮತ್ತೀಗ ಹೇಳಾಕತ್ತೇನೆ, ನನ್ನ ಮಗಳನ್ನ ಚಲೋತ್ತಂಗೆ ನೋಡ್ಕೋಬೇಕಷ್ಟೇ. ನೀವು ಆಕಿನ ಚಲೋ ನೋಡ್ಕೊತೀನಿ ಅಂತ ನಮ್ಗೆ ನಂಬಿಕೆ ಬರಂಗೆ ಏನಾರ ಮಾಡ್ತೀರಾ? ಅದ್ರಾಗ ಏನೈತಿ? ನನ್ನ ಆಸ್ತಿ ಒಳಗೆ ಆಕಿಗೆ ನನ್ನ ಏನು ಇದು ಆಸ್ತಿ ಬರೆದು ಕೊಡ್ಲೆ ಅಥವಾ ಪಾಲ್ ಮಾಡ್ಲೆ, ಏನು ಮಾಡ್ಲಿ ಹೇಳ್ರಿ? ಬೇಡ ಅದೆಲ್ಲ ಏನು ಬೇಡ ತೋರಿ. ಸರಿ, ನಾ ಏನು ಬರ್ತೀನಿ ರೀ. ಅಲ್ಲಪ್ಪ ಹೆಂಗಪ್ಪ ಒಪ್ಕೊಂಡಿ? ತಡಿ ದೇವು, ಸ್ವಲ್ಪ ತಡಿ ದೇವು. ಆತ್ ತೋರಿ. 13 ತಾರೀಕಿಂದ ದಿನ ಚಲೋನೇ ಐತಿ ನೀವು ಅಂದಂಗೆ. ಶುಕ್ರವಾರ, ನಾಳೆ ಗುರುವಾರ
ಶುಕ್ರವಾರ ದಿನ ಮಾಡಿ ಮುಗಿಸ್ಬಿಡೋಣ. ನಾಳೆ ಒಂದೇ ದಿನ ಬಿಟ್ಟು ಶುಕ್ರವಾರ ದಿನ ಮಾಡೋಣ, ಅಂದ್ರೆ 14 ತಾರೀಕು. ಅಯ್ಯೋ ದೇವ್ರೆ, ಅಲ್ಲ ರೀ, ಏನು ಮದುವೆ ಅಂದ್ರೆ ಹುಡುಗಾಟನ ಒಂದ ದಿನನ? ನೋಡು, ನಾವೇನು ಜೋರ್ದಾರಾಗಿ ಮಾಡ್ತಾ ಇಲ್ಲ, ರಿಜಿಸ್ಟರ್ ಆಫೀಸ್ನಾಗ ಮಾಡ್ತಾ ಇರೋದ್ರಿಂದ ಅಂತ ಏನು ಓಡಾಟನೂ ಇಲ್ಲ, ಅಂತ ಏನು ಇದೂ ಇಲ್ಲ. ಅದ್ರದ್ದು ವ್ಯವಸ್ಥೆ ಎಲ್ಲ ಪೂರ್ತಿ ಹಳೆಯಾರು ಇವರೇ ನೋಡ್ಕೊತಾರಲ್ಲ ಮಾವರ. ಅಷ್ಟು ಈಗ ನಾಳೆ ಅಂದ್ರೆ ನಾಳೆ ಇದಾಗಲ್ಲದ, ಅದಕ್ಕೆ ಮುಂಚೆ ಫಸ್ಟ್ ನಾವು ಅರ್ಜಿ ಹಾಕ್ಬೇಕಾಕತಿ. ನಾನು ವಿಚಾರಿಸಿ ನಿಮಗೆ ಹೇಳ್ತೇನೆ. ನಾಳೆ ಆಕತ್ತೋ ಇದು ಶುಕ್ರವಾರ ಆಕತ್ತೋ ಸೋಮವಾರ ಆಕತ್ತೋ ಗೊತ್ತಿಲ್ಲ. ನಾನು ನಿಮ್ಗೆ ಅಲ್ಲಿ ಹೋಗಿ ವಿಚಾರಿಸಿ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ. ಸರಿ, ಆಯ್ತು, ಬರ್ತೀನಿ ರೀ. ಜ್ಯೋತಿ, ಹೋಗ್ಬರ್ತೇನೆ. ಆಯ್ತು. ಅಲ್ಲ, ನಿಮಗೇನು ತಲೆ ಕೆಟ್ಟಗಿಟ್ಟತೇನ್ರಿ? ಹೆಂಗಾರ ಮಾಡಿ ಮದ್ವಿಗೆ ಬೇಡ ಅಂತ ಹೇಳಿಸ್ರಿ ಅಂತ ನಾ ಅಂದ್ರೆ ಮದ್ವಿ ಮಾಡ್ಕೊಳಕ್ ಒಪ್ಪಿಗೆ ಕೊಟ್ಟು ಶುಕ್ರವಾರ ಶನಿವಾರ ಅಂತ ಮಾತಾಡ್ತಿರಲ್ರಿ. ನಿಮ್ಗೆ ಏನು ಬಂದತ್ತೆ ಅಂತೀನಿ ನಾನು. ನೋಡು, ಒಬ್ರಿಗೊಬ್ರು ಭಾಳ ಇಷ್ಟಪಟ್ಟಾರ. ಈಗ ಅವ್ರಿಗೆ ಬೇಡ ಅನ್ನೋದರ ಏನೈತಿ ನೋಡೋಣ. ನಾವೆಲ್ಲರೂ ಸೇರಿ ನಮ್ಮ ಮಗಳಿಗೆ ಅಂತ ಒಂದು ಜೀವನ ಕಟ್ಟಿಕೊಟ್ವಿ. ಅದು ಸರಿನೂ ಇರಲಿಲ್ಲ, ತಾಳ್ಕಿನೂ ಬರಲಿಲ್ಲ. ನೋಡೋಣ, ಆಕಿನ ಒಂದು ಜೀವನ ಆಯ್ಕೆ ಮಾಡ್ಕೊಂಡಾಳ. ಅದ್ರಾಗ ಆಕಿ ಜೀವನ ಮುಂದುವರಿಬೇಕು, ಚಲೋ ಇರಬೇಕು ಅಂತ ಐತಿ ಅಂದಮೇಲೆ ನಾವು ಯಾಕೆ ತಪ್ಸೋಣ? ಅದು ಅಲ್ಲದೆ ಅವ್ನ ಮಾತಿನ ಮ್ಯಾಗ ಯಾಕೋ ನನಗೆ ಬರಾಸ್ ಬಂತು. ಚಲೋ ನೋಡ್ಕೊತೀನಿ ಅಂತ ಹೇಳ್ತಾ ಅದಾನ. ಹಾಗಾಗಿ ಕೊಟ್ಟು ಮದ್ವೆ ಮಾಡೋದ್ರೊಳಗೆ ತಪ್ಪೇನಿಲ್ಲ ಅಂತ ನನಗನ್ನಿಸ್ತೈತಿ. ಅಕ್ಕ, ಮಾವು ಹೇಳಕತ್ತಿದ್ದು ಸರಿನೇ, ಇರ್ಲಿ ಬಿಡು, ಏನಾಗಲ್ಲ. ಮಾವ್ಗ ಸರಿ ಅನ್ಸೈತಿ ಅಂದ್ಮೇಲೆ ಯಾಕೆ ಸುಮ್ಮನೆ ವಾದ ಮಾಡ್ತೀಯಕ್ಕ? ಏನು ಏನಾರ ಮಾಡ್ರಪ್ಪ, ಯಾರು ಹೇಳ್ಬೇಕು? ನಿಮ್ಮ ಮಾವ ಏನು ದೊಡ್ಡ ಇದು ಅನ್ನಂಗೆ ತೀರ್ಮಾನ ತೊಗೊಂಡ್ಬಿಟ್ರೆ ಏನಾರ ಮಾಡ್ರಿ, ಕೊಟ್ಟು ಮದ್ವಿನಾರ ಮಾಡ್ರಿ, ಇನ್ನೊಂದಾರ ಮಾಡ್ರಿ. ಅವ ಬೇಜಾರಾಗಬೇಡವ, ನೀ ಖುಷಿ ಖುಷಿಯಿಂದ ಒಪ್ಪಿ ಮದ್ವೆ ಮಾಡವ, ಅಂದ್ರೆ ನಾವು 100 ಕಾಲ ಚೆನ್ನಾಗಿರ್ತೀವಿ. ನೀ ಹಿಂಗೆ ಬೇಜಾರನಾಗಿದ್ದರೆ ನಾವು ಚಲೋ ಇರೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊ. ನೀ ಹಿಂಗೆ ಮಾಡಿದರೆ ಹೆಂಗೆ ಹೇಳು? ಅಯ್ಯೋ ನನ್ನ ಮಗಳೇ, ಹಂಗೆ ಮಾತಾಡಬೇಡವ. ನೀ ಎಲ್ಲಿದ್ರು ಚಲೋ ಇರಲಿ ಅಂತೇಳಿ ಆಸೆ ಪಡೋಕ್ಕೆ ನಾನು ಏನು ಇಲ್ಲ. ನಾ ಬೇಜಾರಾಗಿದ್ರೆ ನಿನಗೆ ಹಿಂಗೆ ಅನಿಸೈತಿ ಅಂದಮೇಲೆ ಇಲ್ಲ, ನಾ ಬೇಜಾರಾಗಿ ಇರೋದೇ ಇಲ್ಲ. ನೀ ಖುಷಿಯಿಂದ ಇರು ಮಗಳೇ, ನಾನು ಖುಷಿಯಿಂದ ಇರ್ತೇನೆ. ನಂಗೆ ಯಾವ ಬೇಜಾರು ಇಲ್ಲ. ಏನು ಏನು ಬೇಜಾರು ಗೊತ್ತಾನ? ನನ್ನ ಮಗಳಿಗೆ ತಕ್ಕ ವರ ಅಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲವ. ಆಗಲಿ ಬಿಡ, ನಿನಗಿದ್ರ ಖುಷಿ ಐತಿ ಅಂದ್ರೆ ನಾ ಯಾಕೆ ದುಃಖದಾಗಿರಲಿ? ನನಗೂ ಖುಷಿ ಐತಿ. ಆದ್ರೆ ಅತ್ತೆ ನಂಗೆ ಬೇಜಾರಾಗಿದ್ದೆ. ಯಾಕೆ, ಏನಾತ? ನಿಂಗೆ ಬೇಜಾರಾಗಬೇಕ? ಅಯ್ಯೋ, ಜ್ಯೋತಿ ವಿಷಯಕ್ಕಲ್ಲ ಬೇಜಾರಾಗಿರೋದು, ನನ್ನ ವಿಚಾರಕ್ಕೆ ನಂಗೆ ಬೇಜಾರಾಗಿದ್ದೆ. ನನ್ನ ಇದು ಟೇಸ್ನರಿ ಅಂಗಡಿ ಬಾಜುಕ್ ಇನ್ನೊಂದು ಅಂಗಡಿ ಖಾಲಿ ಇತ್ತಲ್ಲ, ಅಲ್ಲೇ ದೊಡ್ಡದೊಂದು ಟೇಸ್ನರಿ ಅಂಗಡಿ ಮಾಡ್ಯಾರ. ಎಲ್ಲ ಐಟಮು ತಂದಾಕ್ಯಾರ. ನನ್ನ ಯಾವಾರಕ್ಕೆ ಕಲ್ಲಾಕತ್ತಾರ. ಓ ಹೌದನ? ಯಾವ ಮೂಳುಗಳು ಒಬ್ರು ದುಡ್ಕೊಳಕ್ಕೆ ಒಂದು ಬತ್ತಲ್ಲ ಅದಾರ ಅಂದ್ರೆ ಸಹಿಸಕ್ಕಾಗಲ್ಲ ನೋಡಿ ಮಂದಿಗತ್ತಾಗ. ಏನೋ ಸಂಕಟ ಬಿದ್ದು ಸಾಯ್ತಾವ ಒಂದು ಅಳತಿ. ಥ ಹೋಗ್ಲಿ ಬಿಡವ, ಏನು ಮಾಡೋಕ್ಕಾಕತಿ? ನಿನ್ನ ವ್ಯಾಪಾರ ನಿನಗೆ, ಅವ್ರ ವ್ಯಾಪಾರ ಅವ್ರಿಗೆ. ಏನಾರ ಒಂದು ಮಾಡ್ಬೇಕು, ಏನೇನೋ ಯೋಚನೆ ಮಾಡ್ಕೊಂಡಿದ್ದೆ, ಎಲ್ಲ ಹಾರ್ಗೆಡ್ದು ಹೋತು. ಅಣ್ಣ ನೀ ಏನಂತಿ? ಅನ್ನಕ್ಕೆ ಏನಾಯ್ತವ? ಆಕೆಗೆ ಎಲ್ಲಿ ಇಷ್ಟನ ಅಲ್ಲಿ ಇರ್ಲಿ ಬಿಡು. ಸರಿ ಅಣ್ಣ, ನನಗೆ ಇಷ್ಟ ಐತಿ. ಕರೆನ ನನಗೆ ಇಷ್ಟನೇ ಇಲ್ಲ. ಆದ್ರೆ ನನ್ನ ಮಗಳು ಬೇಜಾರಾಕಳಂತ ಸುಮ್ಮನೆ ಹಲ್ಲು ಕಚ್ಕೊಂಡಿದ್ದೇನೆ. ಹೆಂಗೋ ಏನು ಮದುವೆಯಾಗಿಂದ. ಅಕ್ಕ ಬೇಡ ಬಾ, ನೀ ಮತ್ತೆ ಸುಳ್ಳ ಚಾಗಿ ಮಾಡ್ತೇನಂತ ನಿಂತೀಯವ. ಅಯ್ಯೋ ದೇವ್ರೆ, ನನ್ನ ಹಣೆ ಬಾರಕ್ಕ ನೋಡ, ಹಾಲು ಓಸು ಹೊಡೆದವು. ಅಯ್ಯೋ ದೇವ್ರೆ. ಇರ್ಲಿ ಬಿಡಕ್ಕ. ಅಲ್ಲ ಆದ್ರೂ ತಂಪು ವಾತಾವರಣ, ಮಳೆಗಾಲ, ಯಾಕೆ ಹೊಡೆದ್ವು ಏನವು? ಏನನವ ತಟ್ಟು ಕರೆ ಚಾ ಮಾಡ್ಕೊಂಬರ್ಲೇನ? ಅಯ್ಯೋ ಬೇಡಕ್ಕ, ಮತ್ತೆ ಯಾಕೆ ಕರೆ ಮಾಡ್ಕೊಂಬರ್ತಿ? ಯವ್ವ, ನಮಗೇನು ಚಾ ಪಾ ಕುಡಿಬೇಕಂತ ಏನಿಲ್ಲ, ನೀ ತಲೆ ಕಟ್ಸ್ಕೊಬೇಡ, ಸುಮ್ಮನೆ ನೀನು 2 ಮಕ್ಳು ಗನ್ನ ಚುಟ್ಟಿ ಅದಾವ. ಹ್ಞೂ ಅಕ್ಕ. ಅಂದಂಗೆ ಈಕಿನ ನಾ ಹೇಳ್ತೇನಲ್ಲ, ಇಲ್ಲಿ ಯಾರ ಬಾಂಡೆದಾರ ಬಂದ್ರೆ ಒಂಚೂರು ಹೇಳ ನನಗೆ. ಬಾಂಡೆದಾರಕ್ಕ? ಬಾಂಡೆದಾರ ಅಂದ್ರೆ ಏನು, ಬಾಂಡೆ ತಿಕ್ಕೋರ? ಯಾರಿಗನ್ನತ್ತೀಯಕ್ಕ ನೀನು? ಬಾಂಡೆ ತಿಕ್ಕರಲ್ಲ ಇವ, ಬಾಂಡೆ ಹೊತ್ಕೊಂಡು ಬುಟ್ಟ್ಯಾಗ ಬರ್ತಾರಲ್ಲ ಅವರು ಮನೆ ಕಡೆ ಅದು ಕಂಡ್ರೆ ಅಕಸ್ಮಾತ್ ನಾ ಇದ್ದೆ, ನಾನು ಕರಿತೀನಿ. ನಾನು ಇಲ್ಲಪ್ಪ ಅಂದ್ರೆ ನೀ ಏನಾರ ನೋಡಿದ್ರೆ ಒಂಚೂರು ಹೇಳು. ನಿನಗ ಅಲ್ಲ ಎಲ್ಲರಿಗೂ ಹೇಳಾಕತ್ತೀನಿ. ಹೌದಾ? ಯಾಕಕ್ಕ? ಅದು ಬಾಂಡೆದರಿಗೆ ಒಂದಿಷ್ಟು ಸೀರೆ ಅದಾವು. ಆ ಸೀರೆ ಅಷ್ಟು ಹಾಕಿ ಏನಾರ ಒಂದಿಷ್ಟು ಹೊಸ ಬಾಂಡೆ ತೊಗೊಳ್ಳೋಣ ಅಂತ. ಇನ್ಮೇಲೆ ಇಂಥ ಸೀರೆ ಎಲ್ಲ ಉಡೋದು ಬಿಟ್ಬಿಡೋಣ ಅಂತ ಮಾಡಿನವ. ಇನ್ಮ್ಯಾಗೆಲ್ಲ ಚಲೋ ಸೀರೆ ಉಡೋಣ ಅಂತ. ಅದಕ್ಕೆ ಇವೆಲ್ಲ ಒಂಥರ ಆದಂಗೆ ಚಂದ ಕಾಣುವಲ್ವಾ, ಹಾಗಾಗಿ ಇವನ್ನೆಲ್ಲ ಕುಡ್ಸೆ ತೊಗೊಂಡೋಗಿ ಬಡ ಬಡ ಅಷ್ಟು ಬಾಂಡೆದರಿಗೆ ಹಾಕಿ ಇನ್ಮೇಲೆ ಎಲ್ಲ ಹೊಸ ಏನು ಟಿಜುರಿಯಾಗಿ ಮಾಡಿ ಚಿಟ್ಟೇನಲ್ಲ, ಒಂದು ಹಿಂಡು ಅದಾವು, ಅವನೊಂದಿಷ್ಟು ಸೀರೆ ಹೊರಗೆ ತೆಗೆದು ಇವು ಒಂದು ಟ್ರಿಪ್ ಹಾಕಿ ಆ ಒಂದು ಟ್ರಿಪ್ ಉಡಾಕೆ ಇಟ್ಬಿಡ್ತೇನೆ. ಇಲ್ಲದ್ದು ಇಂಥ ದಿಮಾಕ್ ಮಾಡೋಕೆ ಮಾತ್ರ ಏನೂ ಕಮ್ಮಿ ಇಲ್ಲ. ಅಲ್ಲ, ಉಡಾಕಿಟ್ಟು ಬಿಡ್ತಾಳಂತ. ಅಯ್ಯೋ 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 ಮಾತಾ ಇದೊಳಗಂಗವ್ವ. ಏನು ಹೇಳೋದು ಇದಕ್ಕೆ? ಅಲ್ಲ, ಇನ್ನೂ ಏನಾರ ಮೈಸೂರು ಮಾರಾಂಡಿನ ಏನಾರ ಮನೆಗೆ ಬರತ್ತಿದ್ರೆ ಇನ್ನೂ ಏನಿತ್ತ ಇವ್ರ ಕತೆ. ಅಲ್ಲ, ಎಷ್ಟು ನಾಟಕ ಮಾಡ್ತಾಳೆ ನನ್ನ ಮುಂದೆ. ಕೇಳೋರು ಸಿಕ್ಬಿಟ್ರೆ ಏನಾದರೂ ಹೇಳ್ತಾಳೆ. ಏನಾತ ಗೌರಿ? ಏನಿಲ್ಲಕ್ಕ, ಆದರೂ ಸೀರೆ ಇವೆಲ್ಲ ಹಳೆವಾದಂಗೆ ಆಗ್ಯಾವ. ನಾನು ಹೇಳ್ಬೇಕಂತ ಮಾಡಿದ್ದೆ, ಅಷ್ಟ್ರಾಗ ನೀನೇ ವಿಚಾರ ಮಾಡಿ ನೋಡಕ್ಕ.
ಹ್ಞೂನ ಭಾಳ ದಿನ ಆತು ನಾನು ಹೊಸವು ತೆಗೆದು ಉಡ್ಲಾರ್ದ. ಅದಕ್ಕೆ ತೆಗೆದು ಗಡ ಚೊಲ್ ಚಲೋ ಉಡಾಕ್ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಈಗೇನೇವ ಬಂಗಾರದಂಥ ಸೊಸಿ ಬರಾಕತ್ತಾಳ ಮನೆಗೆ, ಈಗೂ ನಾನು ಅವನ್ನ ಉಟ್ರೆ ಹೆಂಗೆ ಹೇಳಿ ನೋಡೋಣ, ಹೌದಿಲ್ಲ? ಒಂಥರ ಚಂದ ಅನ್ಸಂಗಿಲ್ಲ ನೋಡು, ಅದ್ರ ಸಂಬಂಧ. ದೊಡ್ಡ ಮನೆ ಸೊಸಿ ಬರುವ ಹೊತ್ನಾಗ ನಾವು ಸ್ವಲ್ಪ ದೊಡ್ಡದಾಗೆ ಇರ್ಬೇಕಲ್ಲ, ಹೌದಿಲ್ಲ? ಹೌದಕ್ಕ, ನೀ ಹೇಳೋದು ಬರಬರಿ ಬಿಡು. ಆಯ್ತು ಹಂಗಾರೆ ನಾನು ಹೊಕ್ಕನಿ ಹುಡ್ರು ಕರ್ಕೊಂಡು. ಮನ್ಯಾಗ ಅಲ್ಲಿನೂ ಕೆಲಸ ಅದಾವು. ಈಗಂತರೂ ಮಕ್ಳು ಕರ್ಕೊಂಡು ಅಲ್ಲಿ ಹೋಗಾಕಂತೂ ನನಗೆ ಆಗದೇ ಇಲ್ಲ. ಹಾಗಾಗಿ ಇವ್ರು ಆರಾಮ ಮನೆಯಾಗಿರೋ ನಾನು ಹೊಕ್ಕನಂತ ಇವ್ರ ಹೊಂಟ್ಬಿಟ್ಟಾರೆ ಈ ಕೆಲಸಕ್ಕಲ್ಲಿ. ಏನು ಗಿಡ ಖಾಲಿ ಆಗ್ಯಾವೋ ಏನಾಗೈತೋ ಇವರು ಅಷ್ಟು ಗೊತ್ತಾಗಲ್ಲ ಇವ್ರಿಗೂ. ಒಂಚೂರು ನಾನೇ ಹೋಗಿ ಬರ್ಬೇಕಾಗೈತಿ. ಏನು ಖಾಲಿ ಆಗೈತಿ, ಏನೈತಿ, ಏನು ಬಿಟ್ಟೈತಿ ನೋಡ್ಯಾರ ಬರ್ಬೇಕಾಗೈತಿ ಒಟ್ಟು. ಹೌದೌದು, ಅದು ಕರೆ. ಹೆಣ್ಣು ಮಕ್ಳು ಮಾಡ್ದಂಗೆ ಆಗದೇ ಇಲ್ಲ ಅಂತ ತಿಳ್ಕೊಂಬಿಡ. ನಾವು ಮಾಡೋದೇ ಶುದ್ಧ ಖರೆ. ನಾವು ಗಂಡು ಮಕ್ಳು ಮಾಡೋದು ಅಟ್ಟು ಕಟ್ಟೆ ಕೆಲಸ. ಹಂಗೆ ನಾವು ಮಾಡ್ದಂಗೆ ಆಗಿಲ್ಲ ಈಕಿನಾಗ ಅವ್ರಿ. ನಾವು ಮುಂದೆ ನಿಂತು ಮಾಡಿಸ್ಬೇಕು ಒಂದು, ಇಲ್ಲ ನಾವೇ ಮಾಡಿಬಿಡ್ಬೇಕು. ನಾವೇನಾರು ತಲೆ ಕೆಡಿಸ್ಕೊಲಿಲ್ಲ ಆಗಂಗೆ ಇಲ್ಲ ಅಂತ ತಿಳ್ಕೊಂಬಿಡ. ಓಹೋ ಏನದ ನಮ್ ಕೈಯಾಗ ಆಗ್ಲಾರದು ನಿಮ್ ಕೈಯಾಗ ಆಗದ. ಬರ್ರಿ ಮಾವರ, ಆರಾಮದಿರಿ? ಆರಾಮದೇ ನೋಡ, ನೀ ಹೆಂಗದಿವ? ಆರಾಮದಿನಿ. ಓಹೋ ಬಾರಪ್ಪ ರಾಜು, ಬಾರ ನೀನ. ಮತ್ತ ಶಿವಲಿಂಗ ಅವ್ರಲ್ಲಿ ಕೆಲ್ಸಕ್ಕೆ ಹೋಗ್ಯಾರ ಮಾವರ. ನೀವ ಬಾಳತ್ ಕಾಣ್ಲಿಲ್ಲ, ಹೊರಗೋಗಿದ್ರನ ಹೊಲಕ್ಕ? ಹೊಲ ಎಲ್ಲ ಐತಿ? ಅಯ್ಯೋ ನಮ್ಮ ಅಕ್ಕನ ಮನೆಗೆ ಹೋಗಿದ್ನಿವ. ನಮ್ಮ ಜ್ಯೋತಿಗೆ ಲಗ್ನ ನಿಶ್ಚಯ ಆತ. ಶುಕ್ರವಾರ ತಪ್ಪಿದ್ರ ಸೋಮವಾರ. ಹೌದಾ? ಅಲ್ಲ ದಿಢೀರಂತ. ಅಲ್ರಿ ಮಸ್ಕಿರಿ ಮಾಡಕತ್ತೀರೇನ? ಅಯ್ಯೋ ಮಾರಯ್ಯ, ನಿನ್ನಂತೆ ಮಸ್ಕಿರಿ ಮಾಡಕತ್ತೇನ? ಮಸ್ಕಿರಿನೂ ಇಲ್ಲ, ಎಂಥದೂ ಇಲ್ಲ. ಏನೇನಾತ್ ಗೊತ್ತೇನ? ಇಷ್ಟೆಲ್ಲ ಆತು. ನೋಡ್ದೇನ ಗೌರಿ, ನೋಡ್ದೇನ ಹೊಡ್ತಾನ. ನಾ ಯಾಕೆ ಹೇಳ್ತೀನಿ ಹೇಳ? ಇವರೆಲ್ಲ ಒಂದೇ ಗೂಡ್ನ್ಯಾಗ ಹೊರಗೆ ಹೋಗಿ ಒಳಗೆ ಬರೋರು ಅಂತೇಳಿ. ನಂಗೆ ಗೊತ್ತವ, ನಂಗೆ ಗೊತ್ತು. ಈಗ ನೋಡು, ಒಂದು ಮಾತರ ನಾ ಹಿಂಗೆ ಹೊಂಟೇನಿ ಅಂತ ಇವ್ರು ಬಾಯ್ ಬಿಡಲಿಲ್ಲ. ವಾಪಸ್ ಏನದು ಅವ್ರಂತ್ರ ಬಿಡು, ಅವ್ರು ಬಾಯ್ ಬಿಡಲ್ಲ. ಅಲ್ಲಿ ನೋಡಿ ವಿಚಾರ ಮಾಡಿ ನೀನೇ, ನಂಗೆ ಸಿಟ್ಟು ಬರ್ತತೆ ಬರೋದಿಲ್ಲ. ಇಲ್ಲೇ ಅದೇವಿಲ್ಲ ಒಂದು ಮಾತರ, ಅದಕ್ಕೆಮ್ಮ ಬರ್ರಿ, ಹಿಂಗೆ ಮದ್ವಿದೊಂದು ಮಾತಾಡೋದೈತಿ, ನೀವು ಬರ್ರಿ, ಇದ್ರ ಚಲೋ ಆಕತಿ ಅಂತ ಏನಾರ ಒಂದು ಮಾತರ ಕರೆದ್ರ ಕರೆಯಂಗಿಲ್ಲ. ಗೊತ್ತವ್ರಿಗೆ ಕರೆದ್ರೆ ನೀನ್ ನೆಟ್ಟಿಗಿರಕ್ಕೆಲ್ಲ ಎಲ್ಲ ಕುಲ್ಗೆಡ್ಸಿ ಹಾಳು ಮಾಡ್ತಿ ಅಂತೇಳಿ, ಹಂಗಾಗಿ ಕರಿಯಲ್ಲ. ನೋಡು ನೋಡು ನೋಡು, ಸುಮ್ಮನೆ ಹಿಂಗೆಲ್ಲ ಮಾತಾಡಬೇಡ್ರಿ. ನನಗೆ ಬರೋ ಸಿಟ್ಟಿಗೆ ಮತ್ತೆ ಏನು ಮಾಡ್ತೇನೆ ಅಂತ ನನಗೆ ಗೊತ್ತಾಗಲ್ಲ. ನನಗೆ ಯಾಕ್ರಿ, ಏನ್ರಿ ಹಾಳು ಮಾಡಿ ನಾನು ಅಂತದ? ಏನಾರ ಮಾಡ್ಕೊರಿ, ನನ್ನ ಎದಕ್ಕೂ ಕೇಳಾಕೋಬೇಡ್ರಿ. ಚಲೋ ಆತು ಬಿಡು. ಆ ಮುದುಕನ ಜೋಡಿ ಒಟ್ಟು ಹಂಗೂ ಹಿಂಗೂ ನಮ್ಮ ಜ್ಯೋತಿ ಒಪ್ಕೊಂಡ್ಲ ಅಂತ ಆತು. 2ನೇ ಲಗ್ನ, ಮುದುಕ ಒಂದಿಟ್ಟು ಆರಾಮಾಗಿದ್ರೆ ಅಷ್ಟೇ ಸಾಕು. ಬಾಯಿ ಮುಚ್ಚಲೆ ಸಾಕ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡೋದು ಕಲಿ. ಯಾವ್ದಕ್ಕೆ ಎಡ್ಕೊಕ್ಕಿ ಹಂಗ್ ಮಾತಾಡ್ತಿ? ನಾನೇನು ಎಡ್ಕೊಕ್ಕಿ ಹಂಗೆ ಮಾತಾಡಿದೆ? ನಿಮ್ದು ಬಾರಿ ಅತ್ತಾಗ. ಏನು ಮಾಡಿದ್ರು ಒಂದು ಏನಾರ ಅನ್ನೋದ್ರಾಗ ಇರ್ತೀರಿ. ನಾನೇನ್ರಿ ಮಾತಾಡೇನಿ? ಅಲ್ಲ ಮುದುಕ ಎಷ್ಟೇ ಆದರೂ ಆರಾಮಿರ್ಲಿ ಅಂದೆ, ಏನು ಅನ್ಬಾರ್ದಂದೆ. ಅವ ಏನ್ ಮುದುಕಲ್ಲ, ಏನ ಸುಮ್ಮನೆ ಒಂದ್ ಏನಾರ ಮಾತಾಡ್ಬೇಡ. ಮುದುಕ ಏನಲ್ಲವ. ಇಲ್ಲಪ್ಪ, 16 ವರ್ಷದ ಹುಡುಗ, ಏನು 25 ವರ್ಷದ ಹುಡುಗನ ಮುದುಕಲ್ಲ ಅಂತೆ. ಮುದುಕನೇ ಅವನು. ಈಕಿಗಿಂತ 10 ವರ್ಷ ಹೆಚ್ಚು ಕಮ್ಮಿ, 10, 11, 12 ಇಡೀ 8 ವರ್ಷ ಹೆಚ್ಚು ಕಮ್ಮಿ ಇದ್ರೆ ಮುದುಕಲ್ಲನ? ನಿನಗೆ ಹೋಗಿ ಹೇಳ್ತೇನಲ್ಲ, ನನಗೆ ಬುದ್ಧಿ ಇಲ್ಲ.